ನಾವು ಲೈಫ್ನಾಗ ಎಲ್ಲ ಕಂಟ್ರೋಲ್ ನಾವೇ ಮಾಡ್ಬೋದು, ಎಲ್ಲ ಕಂಟ್ರೋಲ್ ನಮ್ಮಿಂದನೇ ಆಗ್ತೈತಿ ಅಂತ ಅಂದ್ಕೊಂಡಾಗ ನಮ್ಮ ಜೀವನ ಯಾವತ್ತೂ ಸ್ಟಾರ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ನಡೆಯದೈತಿ, ಏನೋ ಒಂದು ಆಗೈತಿ ಲೈಫ್ನಾಗ, ಅದನ್ನ ನನ್ನಿಂದ ನಾನು ಕಂಟ್ರೋಲ್ ಮಾಡ್ತೀನಿ, ಅದು ನನ್ನ ಕೈ ಒಳಗೈತಿ ಅಂತ ಎಲ್ಲ ಹಂಗೆ ಅನ್ಕೊಂತಂದ್ರೆ ಯಾವತ್ತೂ ಸಾಧ್ಯ ಇಲ್ಲ. ನಮ್ಮ ಲೈಫ್ ಯಾವತ್ತೂ ಸ್ಟಾರ್ಟ್ ಆಗಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ನಮ್ಮ ಕೈಯಾಗ ಕಂಟ್ರೋಲ್ ಇದ್ದದ್ದನ್ನು ಮಾತ್ರ ನಾವು ಕಂಟ್ರೋಲ್ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಯಾವುದೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂದರೆ ಎಕ್ಸಾಂಪಲ್ಗೆ ಒಂದು ಬೀಜ ನೆಡೋದಷ್ಟೇ ನಮ್ಮ ಕೆಲಸ. ಅದು ನೆಟ್ಟ ಮೇಲೆ ಹೆಂಗೆ ಬೆಳಿಬೇಕು, ಅದಕ್ಕೆ ಎಷ್ಟು ನೀರು ಬರಬೇಕು, ಅದಕ್ಕೆ ಎಷ್ಟು ಮಳೆ ಬರಬೇಕು, ಗಾಳಿ ಬರಬೇಕು, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ದೇವ್ರ ಮೇಲೆ ಬಿಟ್ಟಿತ್ತು. ನಮ್ಮ ಕೆಲಸ ಬರೀ ಬೀಜ ನೆಡೋದಷ್ಟೇ ನಮ್ಮ ಕೆಲಸ. ಅದೇ ಥರ ಲೈಫ್ನಾಗ ಒಂದಿಷ್ಟು ನಮ್ಮ ಕೈಯಾಗ ಕಂಟ್ರೋಲ್ ಮಾಡೋದಂಥವು ಇರ್ತಾವೆ. ಒಬ್ಬ ಯಾರೋ ಬಂದ್ರಂತ ಹಾಸ್ಪಿಟ್ಲಿಗೆ ಬಂದಂತ, ಡಾಕ್ಟ್ರ್ ನನಗೆ ಮೈಯೆಲ್ಲ ನೋವಾತೈತಿ, ಎಲ್ಲಿ ಮುಟ್ಕೊಂಡ್ರೂ ನೋವಾತೈತಿ ಅಂತಂದಂತ. ಅದಕ್ಕೆ ಡಾಕ್ಟ್ರು ಓಹೋ ಹೌದಾ, ಏನಾಯ್ತು ಅಂದಂತ. ಎಲ್ಲಿ ನೋವಾತೈತಿ ಹಾಗೆ ಹೇಳ ಅಂದ. ಇಲ್ಲ, ಇಲ್ಲಿ ಮುಟ್ರೆ ಇಲ್ಲಿ ನುಸಾತಿ, ಇಲ್ಲಿ ಮುಟ್ರೆ ಇಲ್ಲಿ ನುಸಾತಿ, ಇಲ್ಲಿ ಮುಟ್ರೆ ಇಲ್ಲಿ ನುಸಾತಿ, ಒಟ್ಟು ಎಲ್ಲಿ ಮುಟ್ತಂದು ಡಾಕ್ಟ್ರು ಎಲ್ಲ ಮೈಯೆಲ್ಲ ನುಸಾಯ್ತು ನನಗೆ ಅಂದಂತ. ಅದಕ್ಕೆ ಡಾಕ್ಟ್ರು ಯಾವುದೋ ದೊಡ್ಡ ರೋಗ ಬರ್ತೈತೆ ನಿನಗೆ, ನಡಿ ಸ್ಕ್ಯಾನಿಂಗ್ ಮಾಡಿಸು. ಸ್ಕ್ಯಾನಿಂಗ್ ಮಾಡಿಸಿದ್ರಂತ. ಅವಾಗ ಗೊತ್ತಾತಂತ ಆ ಹುಚ್ಚಪ್ಪ ಅವ್ನು ನೋವಾಗಿದ್ದ ಕೈಗೆ ನೋವಾಗೈತೆ, ಅವ್ನು ಇಲ್ಲಿದ್ದ ಬೋನ್ ಕಟ್ಟಾಗಿರ್ತವೆ, ಅದಕ್ಕೆ ನೋವ್ತಿರ್ತವೆ. ಅಂದ್ರೆ ಇದರಿಂದ ಅರ್ಥ ಆಗೋದೇನಂತಂದ್ರೆ, ಯಾವತ್ತು ನಾವು ನಮ್ಮ ಲೈಫ್ನಾಗ ಒಂದೇ ಪ್ರಾಬ್ಲಮ್ ಸೆಂಟರ್ ಆಫ್ ಪಾಯಿಂಟ್ ಮಾಡ್ಕೊಂಡು ಅದನ್ನು ಯಾವತ್ತು ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅದೇ ಪ್ರಾಬ್ಲಮ್ ಬಗ್ಗೆ, ಅವಾಗ ನಮ್ಮ ಸುತ್ತಮುತ್ತ ಎಷ್ಟೋ ಚಲೋ ಘಟನೆಗಳು ನಡೆದ್ರು, ಏನೋ ನಡೆದ್ರು ಅದು ನಮಗೆ ಕಾಣೋದಿಲ್ಲ. ಬರೀ ಅದೊಂದು ಪಾಯಿಂಟ್, ಅದೊಂದು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಿರ್ತೇವೆ. ಬರೀ ಯಾಕೆ ಹಿಂಗಾಯ್ತು, ಏನು ಪ್ರಾಬ್ಲಮ್ಮ, ಏನು ಇದಕ್ಕೆ, ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೇವೆ ನಾವು. ಸೊ ಅದ್ರ ಸಂಬಂಧ ಅವ್ನು ನೋವಾಗಿದ್ದ ಕೈಗೆ, ಬಾಡಿಗೆಲ್ಲೂ ನೋವಾಗಿಲ್ಲ. ಬಟ್ ಅಂದ್ಕೊಂಡಿದ್ದೇನೆ, ಅಯ್ಯೋ ನನ್ನ ಬಾಡಿ ಎಲ್ಲ ನೋವಾಗೈತಿ ಅಂತ ಅಂದ್ಕೊಂಡು. ಹಂಗೆ ನಾವು ಒಂದು ಸೆಂಟ್ರ್ ಆಫ್ ಪ್ರಾಬ್ಲಮ್ ಲೈಫ್ನಾಗ ಅದನ್ನು ಸೆಂಟ್ರ್ ಆಫ್ ಇದನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾಕೆ ಹಿಂಗಾಯ್ತು ಅದನ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವತ್ತೂ ಲೈಫ್ ಸ್ಟಾರ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಕೃಷ್ಣ ಹೇಳಲ್ಲ, ಕರ್ಮಣ್ಯವಾದಿ ಕರೆಸ್ತಿ ಮಾಪಲೇಶು ಕದಾಚನ ಅಂತೇಳಿ. ಅಷ್ಟೇ ಕೆಲಸ ನಮ್ದು, ಅದು ಫಲ ದೇವ್ರಿಗೆ ಬಿಟ್ಬಿಡ್ಬೇಕು. ನಮ್ಗೆ ಅಟ್ಲೀಸ್ಟ್ ನಾವು ಮಾಡೇವಿ ಮನಸ್ಸಿಂದ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕಷ್ಟೆ. ಯಾವುದೂ ನಮ್ಮ ಕೈಯಿಂದ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಕೆಲಸ ನೀವು ಮಾಡಿರಿ, ಫಲ ದೇವ್ರಿಗೆ ಬಿಟ್ಟು. ಜೈ ಶ್ರೀಕೃಷ್ಣ.